ಖಾತೆಗಾಗಿ ಸೀನಿಯರ್ಸ್ಗಳು ಬಂಡಾಯ ಎದ್ದಿದ್ರೆ ಇತ್ತ ಇನ್ನೂ ಸ್ಥಾನವೇ ಸಿಗದವರು ಕೆಂಡ ಕಾರ್ತಾ ಇದ್ದಾರೆ. ಬಂಡಾಯವಿದ್ದಿದ್ದಕ್ಕೆ ಕೈ ನಾಯಕರು ಕಿಡಿಯಾಗಿದ್ದರೆ ಕೇಸರಿ ನಾಯಕರು ಸರ್ಕಾರದ ನಡೆಗೆ ಲೇವಡಿ ಮಾತನಾಡ್ತಾ ಇದ್ದಾರೆ. ಇದರ ನಡುವೆ ಎಚ್.ಕೆ. ಪಾಟೀಲ್ ಒಂದು ಎಚ್ಚರಿಕೆ ಗಂಟೆಯನ್ನು ಹೊಡೆದಿದ್ದು ಸರ್ಕಾರವನ್ನು ಎಚ್ಚರಿಸ್ತಾ ಇದ್ದಾರೆ. ಸಚಿವರಿಂದ ಖಾತೆ ಕಿರಿಕ್, ಕಾಂಗ್ರೆಸ್ನಲ್ಲೇ ಕಿಚ್ಚು. ಎಚ್ಚರಿಕೆ ಕರೆಗಂಟೆಯಿಂದ ಸೀನಿಯರ್ ಪಾಟೀಲ್. ರಾಮಲಿಂಗಾರೆಡ್ಡಿ ಖಾತೆಗೆ ಎಲ್ಲೆಡೆ ಅಸಮಾಧಾನವು ಶುರುವಾಗಿದೆ. ಕಳೆದ ಬಾರಿ ಸಾರಿಗೆ ಸಚಿವರಾಗಿದ್ರು, ಈ ಬಾರಿ ಜಲಸಂಪನ್ಮೂಲ ಖಾತೆ ಕೊಡಲಾಗಿದೆ. ಇದು ಕೂಡ ಸ್ಟ್ರಾಂಗ್ ಖಾತೆ. ಆದ್ರೆ ರೆಡ್ಡಿಯವರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ಕೆಲವರು ಮಾತನಾಡ್ತಿದ್ದಾರೆ. ರಾಮಲಿಂಗಾರೆಡ್ಡಿ ಹಾಗೂ ಮುನಿಯಪ್ಪನವರ ಈ ದಿಢೀರ್ ವರ್ತನೆಗೆ ರಾಜ್ಯ ಕಾಂಗ್ರೆಸ್ ನಾಯಕರೇ ಇದೀಗ ಕಿಡಿಕಿಡಿಯಾಗಿದ್ದಾರೆ. ಹಿರಿಯ ಸಚಿವರೇ ಹೀಗೆ ಮಾಡಿದರೆ ಹೇಗೆ ಅಂತ ಸಚಿವರು, ಶಾಸಕರು ಅಸಮಾಧಾನ ಹೊರಹಾಕ್ತಿದ್ದಾರೆ. ಅದರಲ್ಲೂ ಈ ಹಿಂದೆ ಕಾನೂನು ಸಚಿವರಾಗಿದ್ದ ಎಚ್.ಕೆ. ಪಾಟೀಲ್ ಕೂಡ ನೂತನ ಸಚಿವರ ಖ್ಯಾತಿಗೆ ಕಿಡಿಪರೋಕ್ಷವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ನನ್ನ ಸ್ನೇಹಿತರು, ಮನವೊಲಿಸುವ ಪ್ರಯತ್ನ ಮಾಡಿದ್ದೇನೆ. ಸಂಬಂಧಪಟ್ಟ ನಾಯಕರು ಗಮನ ಕೊಟ್ಟು ಬಗೆಹರಿಸಬೇಕು. ಇದು ಎಚ್ಚರಿಕೆ ಗಂಟೆ. ಸಂಬಂಧಪಟ್ಟ ನಾಯಕರು ಗಂಭೀರವಾಗಿ ಗಮನ ಹರಿಸಬೇಕು ಎಂದಿದ್ದಾರೆ. ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಫೋನ್ ಮುಖಾಂತರ ನಾನು ಸಂಪರ್ಕ ಮಾಡಿ ನಮ್ಮ ಹಿರಿಯ ಸ್ನೇಹಿತರವರು, ಆ ಹಿರಿಯ ಸ್ನೇಹಿತರನ್ನು ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಪಟ್ಟೆ. ಅವ್ರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ವಿಷಯಗಳನ್ನು, ವಿವರಗಳನ್ನು ಹೇಳ್ತಾ ಇದ್ರು. ನಾನು ಮತ್ತೊಮ್ಮೆ ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ತಮ್ಮ ನಿರ್ಣಯವನ್ನು ಪುನರ್ ಪರಿಶೀಲಿಸಿ. ಟ್ರಬಲ್ ಅಂತಕ್ಕಂಥದ್ದು ಎಲ್ರಿಗೂ ಇರ್ತದೆ. ಏನು ಟ್ರಬಲ್ ಶೂಟರ್ಗೆ ಟ್ರಬಲ್ ಬರಬಾರ್ದು ಅಂತನಾ? ಆ ಟ್ರಬಲ್ನ ಶೂಟ್ ಮಾಡೋ ಅಷ್ಟು ಶಕ್ತಿ ಅವ್ರಿಗಿದೆ, ಶೂಟ್ ಮಾಡ್ತಾರೆ. ಇಲ್ಲ, ಅದೆಲ್ಲ ಸರಿ ಮಾಡ್ತಾರೆ, ನಮ್ಮ ಹೈಕಮಾಂಡ್ ಸರಿ ಮಾಡ್ತಾರೆ. ರಾಮಲಿಂಗಾರೆಡ್ಡಿ ಅವರು ಕೂಡ ಹಿರಿಯ ಸಚಿವರು, ಈ ಪಕ್ಷದಲ್ಲಿ ಭಾಳಷ್ಟು ವರ್ಷ ಕೆಲಸ ಮಾಡಿರ್ತಕ್ಕಂಥವ್ರು, ಮತ್ತು 8 ಬಾರಿ ಶಾಸಕರಾಗಿರ್ತಕ್ಕಂಥವ್ರು. ಅದರಿಂದ ಅವ್ರಿಗೆ ಖಂಡಿತ ಹೈಕಮಾಂಡ್ ಸಮಾಧಾನ ಮಾಡ್ತದೆ. ಅದು ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ, ಬಟ್ ಅವ್ರ ಅಭಿಪ್ರಾಯ ವ್ಯಕ್ತಪಡಿಸವ್ರೆ. ಅವರು ಸರಿ ಮಾಡ್ತಾರೆ ಹೈಕಮಾಂಡ್ ಅವರು ಅದನ್ನ ಅಂತಕ್ಕಂಥ ವಿಶ್ವಾಸ ಇದೆ. ಸಚಿವರಿಗೆ ಖಾತೆ ಹಂಚಿಕೆ ಮಾಡಿದ ಬೆನ್ನಲ್ಲೇ ಸಚಿವರು ಬಂಡಾಯ ಎದ್ದಿರುವುದನ್ನು ಸಿಎಂ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಬಂಡಾಯದ ಬಿಸಿ ತಣ್ಣಗಾಗಿಸಲು ಮುಂದಾಗಿದ್ದಾರೆ. ಆದರೆ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿರುವ ಡಿ.ಕೆ. ಶಿವಕುಮಾರ್ ಸರ್ಕಾರ ಟೇಕ್ ಆಫ್ ಆಗುವ ಮುನ್ನವೇ ಸಚಿವರ ಬಂಡಾಯ ಭುಗಿಲೆದ್ದಿರುವುದು ವಿಪಕ್ಷದವರಿಗೆ ಅಸ್ತ್ರವಾಗಿದೆ. ಡಿ.ಕೆ. ಶಿವಕುಮಾರ್ ಕೊಟ್ಟ ಮಾತು ತಪ್ಪಿ ಮೋಸ ಮಾಡಿದ್ದಾರೆಂದು ಬಿಜೆಪಿ ನಾಯಕರು ಲೇವಡಿ ಮಾಡುತ್ತಿದ್ದಾರೆ. ಸಚಿವರ ರಾಜೀನಾಮೆ ಮುನಿಸಿಗೆ ವಿಪಕ್ಷ ನಾಯಕ ಆರ್. ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ. ರಾಮಲಿಂಗಾರೆಡ್ಡಿ ಹಿರಿಯರು, ಸಾಕಷ್ಟು ಬಾರಿ ಗೆದ್ದವರು, ಸತೀಶ್ ಜಾರಕಿಹೊಳಿಗೂ ಕೊಟ್ಟಿದ್ದ ಮಾತು ತಪ್ಪಿದ್ದಾರೆ ಎಂದು ಕೆಂಡ ಕಾರ್ತಿದ್ದಾರೆ. ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನಿಸುತ್ತೆ. ಆದರೆ ಡಿ.ಕೆ. ಶಿವಕುಮಾರ್ ಈ ಥರ ಮಾತು ಕೊಟ್ಟು ಮೋಸ ಮಾಡೋ ಅಂಥ ಪದ್ಧತಿ ಇದೆಯಲ್ಲ, ಅದು ಸರಿ ಇಲ್ಲ. ಸ್ವೇರಿಂಗ್ ಆದ 3 ದಿನಕ್ಕೆ ಈ ಥರ ಕೊಟ್ಟು ಮಾತನ್ನು ತಪ್ಪೋ ಅಂತ ಚಾಳಿ ಡಿ.ಕೆ. ಶಿವಕುಮಾರ್ ಪ್ರಾರಂಭ ಮಾಡಿದ್ದಾರೆ. ಇನ್ನೆಷ್ಟು ಜನಕ್ಕೆ ಏನೇನು ಮಾತು ಕೊಟ್ಟಿದ್ದಾರೋ. ಸತೀಶ್ ಜಾರಕಿಹೊಳಿಗೂ ಮಾತು ಕೊಟ್ಟಿದ್ರಂತೆ, ನಿನಗೆ ರಾಜ್ಯ ಅಧ್ಯಕ್ಷರು, ಕಾಂಗ್ರೆಸ್ ಅಧ್ಯಕ್ಷರು ಮಾಡ್ತೀರಿ, PWD ಮಿನಿಸ್ಟ್ರು ಮಾಡ್ತೀರಿ ಅಂತ. ಅವರು ಬೇಸರ ವ್ಯಕ್ತ ಮಾಡಿದ್ದಾರೆ. ಅವರು ನನಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಎಚ್.ಕೆ. ಪಾಟೀಲ್ ಅವರು ಲಾ ಮಿನಿಸ್ಟರ್ ಆಗಿದ್ದಂಥವ್ರು, ಈಗ ಅವರು ಬೇಸರವನ್ನು ವ್ಯಕ್ತ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ವಿರೋಧ ಪಕ್ಷಗಳಿಗೆ ಉತ್ತರ ಕೊಡಕ್ಕೆ ಯಾರು ಗತಿ ಇಲ್ಲ, ಆ ಸ್ಥಿತಿ ಇರುವಂತ ಮಂತ್ರಿಮಂಡಲ ಇವತ್ತು. ನೂತನ ಸಚಿವರು ಇಲಾಖೆಯ ಜವಾಬ್ದಾರಿ ವಹಿಸಿಕೊಳ್ಳುವ ಮುನ್ನವೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಸರ್ಕಾರಕ್ಕೆ ಮುಜುಗರ ತಂದಿದ್ರು. ಸಿಎಂ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲವನ್ನೂ ನಿಭಾಯಿಸುವ ಭರವಸೆ ವ್ಯಕ್ತಪಡಿಸ್ತಾ ಇದ್ರೆ, ವಿಪಕ್ಷ ನಾಯಕರು ಮಾತ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುವ ಮೂಲಕ ಹೊಸ ಅಸ್ತ್ರ ಮಾಡಿಕೊಂಡಿರುವುದು ಮಾತ್ರ ಸುಳ್ಳಲ್ಲ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.